ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಉದ್ದೂರು, ಹಾಸನ ಜಿಲ್ಲಾ ಖಜಾಂಚಿ. ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಹಾಸನ ಜಿಲ್ಲಾ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೀನಿ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆಯುಷ್ ಇಲಾಖೆ, ಈ ಮೂರು ಇಲಾಖೆ ಸಂಯೋಜಿತವಾಗಿ ನಾವು ಸಂಘನ ರಿಜಿಸ್ಟ್ರೇಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ನೌಕರರು ಇಲ್ಲಿವರೆಗೂ ಕೋವಿಡ್ನಂಥ ಮಹಾಮಾರಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ನೌಕರರನ್ನ ಸರ್ಕಾರ ಗುರುತಿಸಿ, ಈಗ ಏನು ಕೆಲವು ರಾಜ್ಯಗಳಲ್ಲಿ ಆಗಿದೆ ಬೆಳವಣಿಗೆ, ಈಗ ಪಂಜಾಬ್ ಆಗ್ಬೋದು, ಹರಿಯಾಣ ಆಗ್ಬೋದು, ಆ ರಾಜ್ಯಗಳಲ್ಲಿ ಹೊರಗುತ್ತಿಗೆ ನೌಕರರನ್ನು ಕಾಯಂ ನೌಕರರು ಅಂತ ಘೋಷಣೆ ಮಾಡಿದ್ದಾರೆ. ಆ ರೀತಿ ನಮ್ಮ ರಾಜ್ಯದಲ್ಲೂ ಆಗಬೇಕು. ಯಾಕೆ ಅಂದರೆ ಒಂದೇ ಕಾರಣ, ನಾವು ಇಡೀ ರಾಜ್ಯ ಸ್ತಬ್ಧವಾಗಿ ಮಲಗಿದ್ದಂಥ ಟೈಮಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆಯುಷ್ ಇಲಾಖೆ, ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದೀವಿ ನಾವೆಲ್ಲ ಆವತ್ತು ಮನೆಗೂ ಸಹಿತ ತಿಂಗಳುಗಟ್ಟಲೆ ಮನೆಗೆ ಹೋಗಿಲ್ಲ. ಆಸ್ಪತ್ರೆಯಲ್ಲೇ ಒಂದು ರೂಮ್ ಹಾಕೊಡೋರು ಅಲ್ಲಿ ಉಳ್ಕೊಳ್ತಾ ಇದ್ದೋ. ಅಂಥ ಪರಿಸ್ಥಿತಿಯಲ್ಲಿ ಪ್ರಾಣದ ಹಂಗು ತೊರೆದು ನಾವು ಕೆಲಸ ಮಾಡಿದ್ದೀವಿ. ನಮ್ಮನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದೀವಿ. ಒಂದು ಕನಿಷ್ಠ ವೇತನ ನಾವು ಈಗಲೂ 10,000 12,000 ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಇವತ್ತಿನ ಇದರಲ್ಲಿ ಯೋಚನೆ ಮಾಡಿ ಅಲ್ವಾ. ಇವತ್ತಿನ ಅನುಗುಣವಾಗಿ ಸ್ಯಾಲ್ರಿ ಆಗಬೇಕು, ಹಾಗೂ ನಮ್ಮ ನೌಕರರಿಗೆ ಸೇವಾ ಭದ್ರತೆ ಸಿಗಬೇಕು. ಆ ಉದ್ದೇಶದಿಂದ ನಾವು ಈಗ ಸಂಘಟನೆ ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ದಿನ ನಾವು ಸಾಂಕೇತಿಕವಾಗಿ ಸರ್ಕಾರಕ್ಕೆ ನನ್ನ ಹೆಸರು ಮನೋಂತ ಸರ್. ನಾನು ನೀವು ವಿಚಾರ ಮಾಡಿ. ನನ್ನ ರಾಜಯ್ಯ ಅಂತ, ಹಾಸನ ಜಿಲ್ಲಾ ಕಾರ್ಯದರ್ಶಿ, ಅಂದರೆ ಜಿಲ್ಲಾ ಸಂಯೋಜಿತ, ಮೂರು ಇಲಾಖೆ ಸಂಯೋಜಿತವಾಗಿ ನಾವೊಂದು ಸಂಘನ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಂತಲೇ ನಾವು ಇದೊಂದು ಸಂಘಟನೆಯನ್ನು ಹೋರಾಟನ ಮಾಡ್ತಾ ಇದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ, ಸುಮಾರು 25 ವರ್ಷದಿಂದ ನಮ್ಮ ಹೊರಗುತ್ತಿಗೆ ನೌಕರದಾರರು ವಿವಿಧ ವೃಂದದಲ್ಲಿ ಜೀತ ಪದ್ಧತಿಯಲ್ಲಿ ಗೇಯ್ತಾ ಇದ್ದೀವಿ. ನಮಗೆ ಯಾವುದೇ ಥರದ ಸೇವಾ ಭದ್ರತೆ ಇಲ್ಲ, ಯಾವುದೇ ಥರದಲ್ಲಿ ನಮಗೆ ಇದಿಲ್ಲ. ಜೀತ ಪದ್ಧತಿ ಇನ್ನೂ ಸದ್ಯ ಮುಂದುವರಿತಾ ಇದೆ. ಇದರಿಂದ ಇದನ್ನು ನಾವು ಸಂಘಟನೆಯಿಂದ ರಾಜ್ಯಾದ್ಯಂತ ಹೋರಾಟನ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶನ ಕೊಟ್ಟಿದೆ, ಹೊರಗುತ್ತಿಗೆ ನೌಕರದಾರನ್ನ ಒಳಗುತ್ತಿಗೆ ತಗೊಳ್ಳಿ, ಇಲ್ಲ ಅವರಿಗೆ ಸೇವಾ ಭದ್ರತೆ ಕೊಡಿ ಅಂತ ಇದ್ದಿದೆ. ಆದರೆ ಇಲ್ಲಿರುವಂಥ ಸರ್ಕಾರದಲ್ಲಿ ದ್ವಂದ್ವ ನಿಲುವನ್ನು ಕೊಡ್ತಾ ಇದೆ. ಇದರಿಂದ ನಮ್ಮ ನೌಕರರಿಗೆ ಸೇವಾ ಭದ್ರತೆ ಸಿಗ್ತಿಲ್ಲ, ಹಾಗೂ ಕೆಲವೊಂದು ಇದರಲ್ಲಿ ಕೆಲವೊಂಥರ ವಿಚಾರಗಳು ಬರ್ತಿರೋದ್ರಿಂದ ನಮ್ಮ ನೌಕರರುಗಳಿಗೆ ನಮ್ಮಲ್ಲೇ ನಮಗದೊಂದು ಭಯ ಥರ ಹುಟ್ಟಿದೆ. ಹಾಗಾಗಿ ನಾವು ರಾಜ್ಯಾದ್ಯಂತದಲ್ಲಿ ಇದನ್ನು ಒಂದು ಹೋರಾಟವಾಗಿ ತಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ಉಗ್ರ ಹೋರಾಟಕ್ಕಾಗಿ ಇಳಿತಾ ಇದ್ದೀವಿ.